ಒಟ್ಟೊಟ್ಟಿಗೆ ಹೋಗಿ ಗಲಾಟೆ ಮಾಡಬೇಡಿ, ಒಬ್ಬೊಬ್ರಾಗ ಬನ್ನಿ. ಫಸ್ಟ್ ಎತ್ತಿನ ಗಾಡಿಯಾರು ಬನ್ನಿ ಈಗ. ಆಯ್ತಾಯ್ತು, ಸಾಕು ಬರ್ತಿ ಟರ್ಕಳಿ. ಈಗ ನೀವು ಬರ್ರಪ್ಪ, ಟೆಂಪರ್ ಮೇಲೆ ಎತ್ಕೊಂಡ್ ಇರೋರು. ಇಲ್ಲ ಎರಡು ಪಾರ್ಟಿಯವು ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾವೆ. ಯಾರ ವಿರುದ್ಧ ಏನ್ ಸಾಧನೆ ಮಾಡಿ ಸ್ಟ್ರೈಕ್ ಮಾಡ್ತಾವಲ್ಲ? ಬಿಜೆಪಿಯವು ಸ್ಟೇಟ್ ಗೌರ್ಮೆಂಟಿನ ವಿರುದ್ಧ, ಕಾಂಗ್ರೆಸ್ ನಾವು ಸೆಂಟ್ರಲ್ ಗೌರ್ಮೆಂಟಿನ ವಿರುದ್ಧ ಸ್ಟ್ರೈಕ್ ಮಾಡ್ತಾವೆ ಕಣೆ. ಆದ್ರೆ ಸ್ಟ್ರೈಕಿನ ಬಗ್ಗೆ ಸ್ಟೇಟ್ ಗೌರ್ಮೆಂಟು ತಲೆ ಕೆಡಿಸ್ಕೊಂಡಿಲ್ಲ, ಸೆಂಟ್ರಲ್ ಗೌರ್ಮೆಂಟು ತಲೆ ಕೆಡಿಸ್ಕೊಂಡಿಲ್ಲ. ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡ್ರೆ ಜನ ಮಾತ್ರ ತಲೆ ಕೆಡಿಸ್ಕೊಂಡವೆ ಅಷ್ಟೇ. ಊರ್ ಮೇಲೆ ಊರ್ ಬಿದ್ರೆ ಶಾನು ಬೋಗುನ್ ಶರ್ಟು ಪ್ಯಾಂಟಿಗೆ ಏನ್ ಆಗ್ಬೇಕು? ಅವ್ರ ಮೇಲೆ ಇವ್ರು ರಾಜಕೀಯ ಮಾಡಿದ್ರಿ, ಇವುಗಳ ಮೇಲೆ ಅವ್ರು ರಾಜಕೀಯ ಮಾಡ್ತಾವೆ. ಇವುಗಳ ಮಧ್ಯೆ ಜನಗಳು ಜೀವನ ಮಾಡೋದೇ ಕಷ್ಟ ಆಗೈತೆ ಕಣೆ. ಎರಡು ಪಾರ್ಟಿಯವು ಸೇರ್ಕೊಂಡು ಜನಗಳ ಮೇಲೆನೆ ಸ್ಟ್ರೈಕ್ ಮಾಡ್ತಿರಂಗೈತಿ. ಆಗಾಗ ಬಂದು ಸೆಂಟ್ರಲ್ ನೋವು ಒಂದ್ ಹೊಡೆತ ಹೊಡೆದ್ರೆ ನಾವೇ ಸುಮ್ಕಿರೋದು ಅಂತ ಸ್ಟೇಟ್ ಗೌರ್ಮೆಂಟ್ ನೋವು ಹೊಡೆತ ಕೊಡ್ತಾವೆ ಕಣೆ. ಓಟ್ ಹಾಕಿದ ಮೇಲೆ ಮುಗೀತು ಕಣ್ಲೆ. ಸರ್ಕಾರನು ನಮ್ದಲ್ಲ, ಲೀಡ್ರು ಮೊದ್ಲೇ ನಮ್ಮೋನಲ್ಲ. ಅವಕ್ಕೇನು ಬೇಕು ಅದನ್ನ ಎಷ್ಟೇ ಅವು ಮಾಡಿ ಕೇಳೋದು. ದೇಶನ ಸಾಲದಲ್ಲಿ ಮುಳುಗಿಸಿ ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡಿರೋ ಮಹಾನುಭಾವರು ಮೂರು ಪಾರ್ಟಿಲು ಅವ್ರೆ ಕಣ್ಲೆ. ಜನ ಕೈಲಿ ಮೆಟ್ಟು ಮೇಣಿ ಇಟ್ಕೊಂಡು ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ದೇಶ ದಾರಿಗೆ ಬರೋದಿಲ್ಲ ಕಲ್ಲಣ್ಣ. ಬಿಡು, ಇವುಗಳ ಅದೇನೇನು ವಿಚಾರ ಇಟ್ಕೊಂಡು ಹೋರಾಡ್ತಾವೋ ಒಸಿ ಮಾತಾಡ್ಸೋಣ. ಲೇ ತಮಯ್ಯ ಹೇಳಪ್ಪ. ವಿಜೇಂದ್ರ ಟೀಮ್ಗೆ ನಾಚಿಕೆ ಆಗ್ಬೇಕು. ಜನ ಆಕ್ರೋಶ ಯಾತ್ರೆಯಿಂದ ಬೀದಿಗೆ ಇಳಿದಿದ್ರು. ಬೀದಿಗೆ ಏನ್ ಇಳಿಬೇಕು ಅವರು? ಅವ್ರಿಗೆ ನಾಚಿಕೆ ಆಗಲ್ಲ. ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನ ಮಾಡಿದೆ. ಬಿಜೆಪಿ ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ. ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆಯನ್ನ. ನಿನ್ ವರ್ಷನ್ ಏನು ಅರ್ಧ ಹೇಳ್ಬಿಡಪ್ಪ ಪೇಪರ್ ಸಿಮ್. ಒಂದು ಗ್ಯಾಸ್ ಬಗ್ಗೆ ಮಾತಾಡ್ತಿದ್ರಲ್ಲ ಸಿದ್ದರಾಮಯ್ಯನವರೇ ಹಾಗೂ ಡಿ.ಕೆ. ಶಿವಕುಮಾರ್ ಅವರೇ, ಲೂಟಿ ಹೊಡಿತಾನೆ ಇದ್ದೀರಿ, ಜನರನ್ನ ಪ್ರತಿನಿತ್ಯನೂ ಸುಲಿಗೆ ಮಾಡ್ತಾ ಇದ್ದೀರಿ. ಅದನ್ನೆಲ್ಲ ಬಿಟ್ರಿ ಒಂದ್ ಗ್ಯಾಸ್ ಅಂತೀರಿ. ನಿಮ್ ಸರ್ಕಾರದಲ್ಲಿ ಎಲ್ಲದರಲ್ಲೂ ಸುಲಿಗೆ ಮಾಡ್ತಾ ಇದ್ರಲ್ಲ ಸರ್. ಕಸಾಯ ತಕ್ಕೂ ದುಡ್ಡು ಕೇಳ್ತಿದ್ರಲ್ಲ ನೀವು. ಲೇಡೀಸ್ ಕೋಟ ಬೇರೆ ಐತೆ ಕಣ, ಗ್ಯಾಸಿನ ವಿಚಾರ ಅಲ್ವಾ ಅಕ್ಕ? ನೀನ್ ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳ್ಬಿಡು ತಾಯಿ. ಈಗ ದಿನಬಳಕೆ ಉಪಯೋಗುವಂತ ಈ ಪದಾರ್ಥಗಳು ಪ್ರತಿ ದಿವಸ ಈ ರೀತಿ ಜಾಸ್ತಿ ಮಾಡಿದ್ರೆ ಈಗ ನಾವು ಮಹಿಳೆಯರು ಏನ್ ಮಾಡ್ಬೇಕು? ಅಯ್ಯಯ್ಯೋ, ಅರ್ಥ ಆಯ್ತೇನ್ಲ? ಎರಡು ಪಾರ್ಟಿಗಳು ಸಮಾನವ, ಇಬ್ರು ಸೇರ್ಕೊಂಡು ಪೈಪೋಟಿ ಮೇಲೆ ಜನಗಳ ರಕ್ತ ಕುಡಿತಾವೆ. ಒಳ್ಳೇದಾಯ್ತದೇನ್ಲ ಇವಕ್ಕೆ? ಶಿವನಿ ಶಂಭುಲಿಂಗ. Oh